ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಆಚೆ ಹೋಗಿದ್ವಿ, ಹಾಗೆ ಬರ್ತಾ ದಾರಿಲಿ ಡಿಮಾರ್ಟ್ ಸಿಕ್ತು. ಮನೆಗೆ ಸ್ವಲ್ಪ ಗ್ರಾಸರೀಸ್ ಮತ್ತು ಬೆಡ್ ಸ್ಪ್ರೆಡ್, ಬೆಡ್ ಶೀಟ್ಸ್, ಕರ್ಟನ್ಸ್ ತೊಗೋಬೇಕು ಅಂತ ತೊಗೊಂಡು ಮನೆಗೆ ಬಂದೆ. ತಿಂಡಿ ಲೇಟ್ ಆಗಿರೋದ್ರಿಂದ ಆಚೆನೇ ತಿಂಡಿ ತಿನ್ಕೊಂಡ್ವಿ. ಪಾಪಗೆ ಮನೆಗೆ ಬಂದಮೇಲೆ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಪಾಲಕ್ ರೈಸ್ ತುಂಬ ಡೆಲಿಷಿಯಸ್ ಆಗಿರುತ್ತೆ, ಬಟ್ ವೆರಿ ಸಿಂಪಲ್. ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂಚೂರು ಗರಂ ಮಸಾಲ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಪಾಲಕ್. ಊರಲ್ಲಿದ್ದಾಗ ಕುಡ್ಗೋಲ್ ಯೂಸ್ ಮಾಡ್ತಾಯಿದ್ವಿ. ಕುಡ್ಗೋಲ್ ಅಂತ ಬರುತ್ತಲ್ಲ ಅದು. ಈಗ ಅದು ಈ ಸಿಟಿಲಿ ಸಿಗಲ್ಲ ಅನಿಸುತ್ತೆ. ಸಿಕ್ಕಿದ್ರೂ ನಮಗೆ ಹುಡ್ಕೋಕ್ಕೆ ಪೇಷನ್ಸ್ ಇಲ್ಲ. ಸೊ ಚಾಕುಲೇ ನಡೀತಾ ಇದೆ. ಈಗ ಟೊಮ್ಯಾಟೊನು ಕಟ್ ಮಾಡಿಕೊಂಡು, ಟೊಮ್ಯಾಟೊ ಹುಳಿ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಅಂದರೆ ಹಾಫ್ ತೊಗೊತೀನಿ, ಫುಲ್ ತೊಗೊಳ್ಳೋದಿಲ್ಲ. ಹಾಫ್ ತೊಗೊಂಡ್ರೆ ಸಾಕು. ಅದೇ ಜಾಮೂನ್ ಟೊಮೊಟೊ ಅಂತ ಸಿಗುತ್ತಲ್ಲ, ಅದಾದರೆ ಫುಲ್ ತೊಗೊಳ್ಳಿ, ನೋ ಪ್ರಾಬ್ಲಮ್. ಪಾಲಕ್ ತುಂಬ ಒಳ್ಳೆಯದು ಮಕ್ಕಳಿಗೆ, ಅಂದರೂ ಅದು ಬೆಳೀತಾ ಇರೋ ಮಕ್ಕಳಿಗೆ. ಅದರಲ್ಲಿ ಐರನ್, ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ. ಸೊ ಅದು ಏನು ಟಾಡ್ಲರ್ಸ್ ಅಂತೀವಿ, 1 ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ತುಂಬ ಒಳ್ಳೆಯದದು. ಸೊ ಇದ್ರ ಜೊತೆಲಿ ನಾನು ಸ್ವಲ್ಪ ಬಟಾಣಿ ಇತ್ತು, ನೆನೆಸಿರೋದು ಬಟಾಣಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಏನು ನಾವು ಮೆಂತೆ ಬಾತ್, ಸೊಪ್ಪಿಂದ ಬಾತ್ ಮಾಡ್ತೀವಿ, ಆ ಥರನೇ ಇರುತ್ತೆ ಟೇಸ್ಟ್ ಎಲ್ಲ. ಈಗ ಸ್ವಲ್ಪ ಅಂದರೆ 1 ಬೌಲಷ್ಟು ನಾನು ಪಾಲಕ್ ತೊಗೊಂಡಿದ್ದೀನಿ, ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕೋತೀನಿ. ಸ್ವಲ್ಪ ಅಂದರೆ 1 ರಿಂದ 2 ಸ್ಪೂನ್ ಹಾಕ್ತೀನಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಕ್ತಾಯಿಲ್ಲ. ಈಗ ಪಾಲಕ್ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತೀನಿ ತುಪ್ಪದಲ್ಲಿ. ಒಂದು 3 ರಿಂದ 4 ನಿಮಿಷ ಮಾಡಲೇಬೇಕು, ಯಾಕೆಂದರೆ ಹಸಿ ಇರುತ್ತಲ್ವ, ತಿನ್ನಬೇಕಾದ್ರೆ ಅದು ಫ್ಲೇವರ್ ಗೊತ್ತಾಗಬಾರ್ದು. ಸೊ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದ್ರ ಜೊತೆಲಿ ನಾನು ಬಟಾಣಿನೂ ಸೇರಿಸ್ತಾ ಇದ್ದೀನಿ. ಬಟಾಣಿ ನೆಂದಿರೋದ್ರಿಂದ ಕುಕ್ಕರಲ್ಲಿ ವಿಷಲ್ ಕೂಗಿದಾಗ ನೀಟಾಗಿ ಅನ್ನದ ಜೊತೆಲಿ ಹೊಂದ್ಕೊಳ್ಳುತ್ತೆ, ಅಂದರೆ ಮೆತ್ತಗಾಗಿಬಿಡುತ್ತೆ, ಗಟ್ಟಿ ಗಟ್ಟಿ ಏನು ಸಿಗೋದಿಲ್ಲ. ನೆಕ್ಸ್ಟ್ ಈರುಳ್ಳಿ, ಟೊಮ್ಯಾಟೊನ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿನೂ ಅಷ್ಟೇ ಹಾಕಿದ ಮೇಲೆ 1-2-3 ನಿಮಿಷ ಫ್ರೈ ಮಾಡ್ಕೊತೀನಿ. ಮತ್ತು ಟೊಮ್ಯಾಟೊನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎಲ್ಲದೂ ಒಟ್ಟಿಗೆ ಫ್ರೈ ಮಾಡ್ಕೊಂಡ್ಮೇಲೆ ಬ್ಲ್ಯಾಕ್ ಸಾಲ್ಟ್ ಅಂತ ಏನು ಸಿಗುತ್ತೆ ಅದನ್ನು ನಾನು ಯೂಸ್ ಮಾಡ್ತೀನಿ ಮಗುಗೆ. ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮಿನರಲ್ಸ್ ಎಲ್ಲ ಅದರಲ್ಲಿ ಸಮೃದ್ಧವಾಗಿರುತ್ತಲ್ವ. ಸೊ ಪಿಂಕ್ ಸಾಲ್ಟ್ ಅಥವಾ ಬ್ಲ್ಯಾಕ್ ಸಾಲ್ಟ್ ಅಂತ ಏನಿದೆ ಅದನ್ನು ಯೂಸ್ ಮಾಡಿದ್ರೆ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ. ಈಗ ನಾನು 1/2 ಕಪ್ ಅಕ್ಕಿನ ತೊಳೆದು ನಾನು ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ತೀನಿ. ಅಕ್ಕಿ ಆಗಲಿ, ಕಾಳುಗಳಾಗಲಿ, ಬೇಳೆ ಆಗಲಿ, ನಾವು ಅದನ್ನು ಸ್ವಲ್ಪ ನೆನೆಸ್ಕೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಿರುತ್ತೆ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ಈಗ ಅಕ್ಕಿನೂ ಅಷ್ಟೇ ಸಣ್ಣ ಉರಿಲೇ 1-2 ರಿಂದ 3 ನಿಮಿಷ ಹುರ್ಕೊತೀನಿ, ಅಂದರೆ ಒಟ್ಟಿಗೆ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಈಗ ಖಾರಕ್ಕೆ ನಾನಿಲ್ಲಿ ಯಾವುದೇ ಮೆಣಸಿನ್ಕಾಯಿ ಖಾರ ಪುಡಿ ಯೂಸ್ ಮಾಡ್ತಾಯಿಲ್ಲ, ಪೆಪ್ಪರ್ ಪೌಡರ್ ಹಾಕ್ತೀನಿ. ಸೊ ಪೆಪ್ಪರ್ ಪೌಡರ್ ಹಾಕಿದರೆ ಶೀತ ಕೆಮ್ಮು ಏನಿರುತ್ತೆ ಅದಕ್ಕೆ ಕಾಳುಮೆಣಸು ಒಳ್ಳೆಯದಲ್ವಾ. ಸೊ ನೀವು ಇಲ್ಲ ಅಂದರೆ ಜಜ್ಜಿಬಿಟ್ಟು ಹಾಕ್ಕೋಬೋದು. ಸ್ವಲ್ಪ 1/2 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತೀನಿ. ಮಕ್ಕಳು ಒಂದು ಸ್ವಲ್ಪ ದೊಡ್ಡವರಿದ್ದರೆ ಒಂಚೂರು ಜಾಸ್ತಿನೇ ಹಾಕಿ, ಏನು ತೊಂದರೆ ಇಲ್ಲ. ಈಗ ಮನೇಲೇ ಮಾಡಿಟ್ಕೊಂಡಂಥ ಗರಂ ಮಸಾಲ ಹಾಕ್ತೀನಿ. ಗರಂ ಮಸಾಲ ಅಂದರೆ ನಾನಿಲ್ಲಿ ಏನೂ ಹೆಚ್ಚು ಯೂಸ್ ಮಾಡಿಲ್ಲ, ಅದಕ್ಕೆ ಚಕ್ಕೆ, ಲವಂಗ,
ನಾವೇನು ಮಸಾಲ ಐಟಮ್ಸ್ ಹಾಕ್ತೀವಿ ಅದನ್ನು ಡ್ರೈ ರೋಸ್ಟ್ ಮಾಡಿ ಹುರಿದಿಟ್ಕೊಂಡಿದ್ದೀನಿ. ಈಗ ನೀರು ಹಾಕ್ತೀನಿ. ನೀರು ಹಾಕಿ ಎಷ್ಟು ಬೇಕು ನೀರು ಹಾಕಿ ಕೊನೆಯದಾಗಿ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಹಾಕಿಬಿಡ್ತೀನಿ. ಮತ್ತು ವಿಷಲ್ 3ರಿಂದ 4 ವಿಷಲ್ ಕೂಗಿಸ್ತೀನಿ. ನೀರು ಯಾವಾಗ ಕುದಿಯುತ್ತೆ ಆವಾಗ ಕುಕ್ಕರ್ ಮುಚ್ಚಬೇಕು. ಸೊ ಆವಾಗ ಮಸಾಲ ಎಲ್ಲ ನೀಟಾಗಿ ಕುದ್ದಿರುತ್ತೆ, ಮೇಲೇ ಉಳ್ಕೊಳ್ಳೋದಿಲ್ಲ. ಸೊ ಈಗ ಕುಕ್ಕರ್ ಕೂಗಿಸ್ತಾ ಇದ್ದೀನಿ. ಈ ಥರ ಆಗಿದೆ. ನೀವು ಬೇಕಂದರೆ ಸ್ಮ್ಯಾಶ್ ಮಾಡ್ಬೋದು, ಇಲ್ಲ ದೊಡ್ಡ ಮಕ್ಕಳಿಗಾದರೆ ಹಾಗೇನೂ ಕೊಡ್ಬೋದು. ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಇದನ್ನೀಗ ಸರ್ವ್ ಮಾಡ್ಕೊಳ್ಳೋಣ. ನನ್ನ ಮಗನಿಗೆ ಇದು ತುಂಬ ಇಷ್ಟ ಆಗುತ್ತೆ. ಸೊ ಏನೂ ಹಠ ಮಾಡಲ್ಲ, ತಿಂತಾನೆ. ಸೊ ನೀವು ನಿಮ್ಮ ಮನೇಲಿ ಮಕ್ಕಳಿದ್ರೆ, ಸಣ್ಣ ಮಕ್ಕಳಿದ್ರೆ ಇದನ್ನು ಡೆಫಿನೆಟಾಗಿ ಟ್ರೈ ಮಾಡಿ. ಮಧ್ಯಾಹ್ನ ಹೊತ್ತು ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಸಂಜೆ ಕಿಚನಲ್ಲಿ ನಾನು ಒಂದು ಕ್ಲೀನಿಂಗ್ ಸೊಲ್ಯೂಷನ್ನ ರೆಡಿ ಮಾಡಿ ಇಟ್ಕೊತೀನಿ. ಅದೀಗ ನಾನು ಸೆಕೆಂಡ್ ಟೈಮ್ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ಒಂದು ಬೌಲ್ಗೆ ವಿಮ್ ಬರುತ್ತಲ್ಲ, ವಿಮ್ ಜೆಲ್ ಅದನ್ನು ತೊಗೊಂಡಿದ್ದೀನಿ. ಅದನ್ನು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಯಾವುದೇ ಡಿಶ್ ವಾಷಿಂಗಿಗೆ ಯೂಸ್ ಮಾಡೋ ಜೆಲ್ನ ತೊಗೋಬೋದು. ಎಸ್, ಜೆಲ್ ಮಾತ್ರ ತೊಗೋಬೇಕು, ಸೋಪಲ್ಲ. ಸೊ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ನೀಟಾಗಿ ನೀರಲ್ಲಿ ಡಿಸಾಲ್ವ್ ಆಗಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಕಿಂಗ್ ಸೋಡಾ, ಅಂದರೆ ನಾವು ಅಡುಗೆಗೆ ಏನು ಸೋಡಾ ಯೂಸ್ ಮಾಡ್ತೀವಿ ಅದನ್ನು ಒಂದು 1/4 ಟೀ ಸ್ಪೂನು ನಾನು ಇದೇ ಸ್ಪೂನಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಇವತ್ತು ನ್ಯೂ ಇಯರ್ ದಿನ ಒಂದಷ್ಟು ರೆಸಲ್ಯೂಷನ್ಸ್ಗಳು ಎಲ್ಲರೂ ಮಾಡ್ಕೊತಾರೆ. ಅದರಲ್ಲಿ ನಾನು ಒಂದನೇದು ಅಂದರೆ ಇದೆ, ನನಗೆ ಮನೆಗೆ ಹೆಲ್ಪ್ಗೆ ಅಂತ ಒಬ್ಬರು ಬರೋರು. ಅಂದರೆ ಕಸ ಹೊಡೆದು, ಪಾತ್ರೆ ತೊಳೆದು, ಮನೆ ನೆಲ ಒರೆಸಿ ಈ ಥರ ಇತ್ತು. ಸೊ January 1 ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಯಾಕೆ ಅಂದರೆ ನೋಡೋಣ, ಒಂದು ಸ್ವಲ್ಪ ಬೇಗ ಇದ್ದರೆ ನಾನೇ ಮಾಡ್ಕೋಬೋದು ಮನೆ ಕೆಲಸ. ಅಷ್ಟು ಸೋಂಬೇರಿ ಆದರೆ ಹೇಗೆ ಅಂತ. ಸೋಂಬೇರಿ ಅಂತ ಅಲ್ಲ, ಹೆಲ್ಪ್ ಅಂತ ಇಲ್ಲಿ ಇಲ್ಲ. ಮಗು ಇನ್ನೂ ಸಣ್ಣದಿದೆ. ಸೊ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಏನೋ ಒಂದು ಧೈರ್ಯ ಮಾಡಿ ಆಂಟಿಗೆ ಬರಬೇಡಿ, ನಾನೇ ಮಾಡ್ಕೊತೀನಿ ಅಂತ ಅಂದು ಹೇಳಿ ಕಳಿಸಿದ್ದೀನಿ. ಸೊ ಅದಕ್ಕೆ ಇದು ಒಂದು ಪ್ರೆಪ್ ಅಂತ ಹೇಳ್ಬೋದು. ಈ ಥರ ಒಂದು ಸೊಲ್ಯೂಷನ್ ಮಾಡಿಕೊಂಡ್ರೆ ಆದಷ್ಟು ನಮಗೆ ಯೂಸ್ ಆಗುತ್ತೆ. ಅದು ಏನು ಯೂಸ್ ಆಗುತ್ತೆ ಅಂತ ಮುಂದೆ ನೋಡೋಣ. ಈಗ ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಅದು ನಿಂಬೆಹಣ್ಣು. ನಿಂಬೆಹಣ್ಣನ್ನು ನಾವು ಯೂಸ್ ಮಾಡ್ಕೊತೀವಿ. ಸೇಮ್ 1 ಸ್ಪೂನಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು. ಬೇಕಿಂಗ್ ಸೋಡಾ ಮತ್ತು ನಿಂಬೆಹಣ್ಣು ಕ್ಲೀನಿಂಗ್ ಪರ್ಪಸ್ಗೆ ಅಂತಲೇ ಯೂಸ್ ಮಾಡ್ತಾರೆ. ಸೊ ಅದು ಒಟ್ಟಿಗೆ ಸೇರಿದ್ರೆ ಎಂಥ ಕಲೆ ಇರ್ಬೋದು ಅದನ್ನು ಆದಷ್ಟು ತೆಗೆಯೋ ಪ್ರಾಪರ್ಟಿ ಇದೆ ಅದಕ್ಕೆ. ನ್ಯೂ ಇಯರ್ ಅಂತ ಅಂದರೆ ಎಲ್ಲರಿಗೂ ಖುಷಿ ಇರೋದಿಲ್ಲ. ಕೆಲವೊಬ್ಬರಿಗೆ ಹಿಂದಿನ ವರ್ಷದ ಹಳೇ ನೆನಪುಗಳು, ಕೆಟ್ಟ ಕಹಿ ಘಟನೆಗಳು ಇರುತ್ತೆ. ಸೊ ಅದರಲ್ಲಿ ನಂದು ಒಂದಿದೆ. ನಾನು ಅಷ್ಟು ಸಂಭ್ರಮದಿಂದ ಈ ನ್ಯೂ ಇಯರ್ನ ವೆಲ್ಕಮ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಪ್ರಿಪ್ರೇಷನ್ ಹೇಗಿದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ
ಸೊ ಇದನ್ನು ಚೆನ್ನಾಗಿ ಕಲಸಾದ್ಮೇಲೆ ಈ ಸ್ಪ್ರೇ ಬಾಟಲ್ ನಾನು ಇದನ್ನು ಡಿಮಾರ್ಟಲ್ಲಿ ತೊಗೊಂಡಿದ್ದೆ. ಇದು ನನಗೆ ಎಷ್ಟು 60 ರುಪೀಸಿಗೆಲ್ಲ ಸಿಕ್ಕಿದೆ. ಸೊ ಈ ಥರ ಸ್ಪ್ರೇ ಬಾಟಲ್ ಇಲ್ಲ ಸಣ್ಣದು ಬರುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ದೊಡ್ಡದು ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ದಿನವೇ ಯೂಸ್ ಮಾಡ್ಕೋಬೋದು. ಅದಕ್ಕೆ ಈ ಥರ ಬಾಟಲ್ ತೊಗೊಂಡು ಅದಕ್ಕೆ ಸ್ಟೋರ್ ಮಾಡಿಕೊಂಡು ಒಂದು 2 ಮಂತ್ಸ್ ತನಕನೂ ಯೂಸ್ ಮಾಡ್ಕೋಬೋದು. ಆಲ್ಮೋಸ್ಟ್ ಎವ್ರಿಥಿಂಗ್ ನಾವು ಕ್ಲೀನ್ ಮಾಡ್ಬೋದು ಇದರಿಂದ. ಲೈಕ್ ಫ್ರಿಡ್ಜ್, ಗ್ಲಾಸ್ ಮತ್ತು ಕಿಚನ್ ಕೌಂಟರ್ ಟಾಪ್ ಮತ್ತು ಗ್ಯಾಸ್ಕೆಟ್ಸ್, ಸ್ಟೀಲ್ ಬಾಕ್ಸಸ್ಗಳು ಆ ಥರ ಏನಾದರೂ ಇದ್ದರೆ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತಲೇ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ಸೊಲ್ಯೂಷನ್ ಎಲ್ಲ ಈ ಸ್ಪ್ರೇ ಬಾಟಲ್ಗೆ ಹಾಕೋಣ. ಈಗ ನಾನು ಒಂದು ಸಣ್ಣದಾಗಿ ತೋರಿಸ್ತೀನಿ. ಟೈಲ್ಸ್, ಅಡುಗೆ ರೂಮಿನ ಟೈಲ್ಸ್ಗಳು ಕ್ಲೀನ್ ಮಾಡ್ಬೋದು ಇದರಲ್ಲಿ. ಯಾಕೆ ಅಂತ ಅಂದರೆ ಎಣ್ಣೆ ಕಲೆ ಬಿದ್ದಿರುತ್ತೆ ಟೈಲ್ಸ್ ಮೇಲೆ, ಅಥವಾ ಏನೇನಾದರೂ ಸಾಂಬಾರುಗಳು ಚೆಲ್ಲಿರುತ್ತೆ. ಸೊ ಅದನ್ನು ನಾವು ಕ್ಲೀನ್ ಮಾಡ್ಕೋಬೋದು. ಡೈಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಯಾವಾಗೋ ಒಂದು ಸರಿ ಕ್ಲೀನ್ ಮಾಡಿಕೊಂಡ್ರೆ ಇದು ಯೂಸ್ ಆಗೋದಿಲ್ಲ. ಯಾಕೆ ಅಂದರೆ ಅದು ತುಂಬ ಹಳೆ ಕಲೆ ಆಗಿರುತ್ತಲ್ವ. ಹಾಗೆ ಡೈಲಿ ಇದನ್ನು ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ್ರೆ ನಮಗೆ ಕ್ಲೀನಿಂಗ್ ಅಂತಲೇ ಒಂದಷ್ಟು ದಿನ ಬರುತ್ತೆ. ಈಗ ಹಬ್ಬದ ದಿನಗಳಲ್ಲಿ ಕ್ಲೀನ್ ಮಾಡಬೇಕು ಅಂತಾರಲ್ಲ, ಅಂಥ ಟೈಮಲ್ಲಿ ಕಷ್ಟ ಆಗೋದಿಲ್ಲ. ಸೊ ಈ ಥರ ಸ್ಪ್ರೇ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಅದಕ್ಕೆ ಅಂತಲೇ ಎತ್ತಿರ್ತೀನಿ ನಾನು, ತಗೊಂಡು ವೈಪ್ ಮಾಡ್ತೀನಿ. ಫುಲ್ ಟೈಲ್ಸ್ ಎಲ್ಲ ಒರೆಸ್ಬಿಡ್ತೀನಿ. ಅವಾಗ ಏನು ಜಾಸ್ತಿ ಕಲೆ ಉಳ್ಕೊಳ್ಳೋದಿಲ್ಲ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.